ಪ್ರೈಸ್ ದಿ ಲಾರ್ಡ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಈ ಬೆಳಗಿನ ಜಾವದಲ್ಲಿ ದೇವರ ಸನ್ನಿಧಾನದಲ್ಲಿ ನಾಳೆಯ ಸಬ್ಬತ್ ದಿನದ ಪೂರ್ವ ಸಿದ್ಧತಾ ಆರಾಧನೆಯಲ್ಲಿ ಕರ್ತನು ಈ ಬೆಳಗಿನ ಜಾವದಲ್ಲಿ ನಮ್ಮನ್ನ ಕರೆತಂದು ಆತನ ಆಲಯದಲ್ಲಿ ನಿಲ್ಲಿಸಿದ್ದಕ್ಕಾಗಿ ಕರ್ತನಿಗೆ ಸ್ತೋತ್ರವಾಗಲಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಒಪ್ಪಿಸಿಕೊಳ್ಳೋಣ. ನಾವು ಕರ್ತನನ್ನು ಆರಾಧಿಸಿದ್ದೇವೆ. ಈಗ ವಾಕ್ಯ ಧ್ಯಾನವನ್ನು ಮಾಡ್ಲಿಕ್ಕೆ ಹೋಗ್ತೇವೆ. ನಮ್ಮ ಹೃದಯಗಳನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ನಮ್ಮ ಮನಸ್ಸುಗಳನ್ನು ದೇವರ ಕಡೆಗೆ ಸಿದ್ಧಪಡಿಸೋಣ. ನಮ್ಮ ದೃಷ್ಟಿಯನ್ನು ದೇವರ ಮೇಲಿಡೋಣ. ನಮ್ಮ ಕಿವಿಗಳನ್ನ ಈಗ ಶಾರ್ಪ್ ಮಾಡೋಣ. ಕರ್ತನ ವಾಕ್ಯವನ್ನ ಕೇಳುವುದಕ್ಕೋಸ್ಕರವಾಗಿ. ನನ್ನ ಸ್ವರ ಎಲ್ರಿಗೂ ಕೇಳಿಸ್ತಾ ಇದೆಯಾ? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಜೀಸಸ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಸಮಯದಲ್ಲಿ ನಿನ್ನೆ ದಿವಸದಿಂದ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ನೆಹೇಮಿಯನ ಪುಸ್ತಕ ಯಾವ ಅಧ್ಯಾಯದಿಂದ ನಾವು ಧ್ಯಾನ ಮಾಡ್ತಾ ಇದ್ದೇವೆ? ನೆಹೇಮಿಯನ ಪುಸ್ತಕ 4ನೇ ಅಧ್ಯಾಯ 14ನೇ ವಚನದಿಂದ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೆಹೇಮಿಯನು ಪೌಳಿಗೋಡೆ ಕಟ್ಟುವುದಕ್ಕೆ ದೇವರ ಯೋಜನೆ ಹೊಂದಿದವನಾಗಿ ದೇವ ಪಟ್ಟಣಕ್ಕೆ ಬಂದಿದ್ದಾನೆ. ಆದರೆ ಅವನಿಗೆ ಬೆಂಬಲವಾಗಿ, ನೀನು ಕಟ್ಟುತ್ತಾ ಇದೀಯಾ, ಓಕೆ ನೀನು ಕಟ್ಟು ಅನ್ನುವ ರೀತಿಯಲ್ಲಿ ಬೆಂಬಲವಾಗಿ ನಿಂತು ಕಟ್ಟಿಸುವಂತ ಅಥವಾ ಮಾಡುವಂತ ಕಾರ್ಯ ಅದಾಗಿರಲಿಲ್ಲ. ನಾವು ಕೂಡ ದೇವರ ಕೆಲಸವನ್ನ ಮಾಡುವಾಗ ಪ್ರಿಯರೇ, ನಮಗೆ ಅಡ್ಡಿಗಳು ಬರ್ತವೆ, ತಡೆಗಳು ಬರ್ತವೆ, ಅಡ್ಡಿ ಮಾಡುವವರು ಬರ್ತಾರೆ, ಅಡ್ಡಿ ಮಾಡುವಂತ ಮಾತುಗಳು ಬರ್ತವೆ. ಇದೆಲ್ಲ ಮಾತುಗಳು ಬಂದರೂ ಕೂಡ ಇದನ್ನ ಮೀರಿ ದೇವರು ಹೇಳಿದಂತ ಮಾತನ್ನು ಗ್ರಹಿಸಿ, ದೇವರು ಹೇಳಿದಂತ ಮಾತಿನ ಪ್ರಾಮುಖ್ಯತೆಯನ್ನು ಅರಿತು ನಾವು ಯಾವಾಗ ಮುಂದೆ ಮಾಡ್ತೇವೋ ಆವಾಗಲೇ ದೇವರು ನಮ್ಮನ್ನ ಮಾನಿಸುವ ಆತನು ನಮ್ಮನ್ನ ನಂಬಿಗಸ್ತರಾಗಿ ಆತನಗೋಸ್ಕರ ನಾವು ನಡೆಯುವವರಾಗಿರ್ತೇವೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನಾನು ಕೂಡ ಕೆಲವು ನನ್ನ ಜೀವಿತದಲ್ಲಿ ಸೇವಾ ಕಾರ್ಯಕ್ಕೆ ಬಂದಂತಹ ಸಂದರ್ಭದಲ್ಲಿ ಅನೇಕ ಕಾರ್ಯಗಳನ್ನು ಮಾಡುವಾಗ ಅಡ್ಡಿಗಳು ಬಂದವು, ತಡೆಗಳು ಬಂದವು, ನಿಂದೆಗಳು ಬಂದವು, ಅವಮಾನಗಳು ಬಂದವು, ವಿರೋಧತೆಗಳು ಬಂದವು. ಆದರೂ ಕೂಡ ನನಗೆ ಒಂದು ಸಾರಿ ನಾನು ಮಾಡುವ ಕಾರ್ಯದಲ್ಲಿ ದೇವರ ಚಿತ್ತ ಇದೆ ನನ್ಕೊಂಡು ಗೊತ್ತಾದರೆ ಸಾಕು, ಆ ಕಾರ್ಯವನ್ನು ನಾನು ಮುಗಿಸುವುದಕ್ಕೆ ಯಾವುದೇ ಕಾರಣಕ್ಕೂ ಹಿಂದೇಟು ಹೊಡೆಯೋದಿಲ್ಲ. ಇದುವರೆಗೂ ಕೂಡ ಕರ್ತನು ಹಿಂದೇಟು ಹೊಡೆಯುವಾಗೆ ಮಾಡು ಕೂಡ ಇಲ್ಲ. ಹಲ್ಲೆಲೂಯ. ಎಲ್ಲವನ್ನು ಕೂಡ ಕರ್ತನು ಸಕ್ಸಸ್ ಆಗಿ ಮಾಡಿದ್ದಾನೆ. ಯಾಕೆಂತಂದ್ರೆ ನಮ್ಮ ಮುಂಬಲವಾಗಿ ಹಿಂಬಲವಾಗಿ ನಮ್ಮ ದೇವರಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಕರ್ತನಿಗೆ ಆ ರೀತಿಯ ಸೇವೆ ಮಾಡುವಂತಹ ಸೇವಕರು ಬೇಕಾಗಿದ್ದಾನೆ. ಸೇವೆ ಮಾಡುವುದಕ್ಕೆ ಏನಾದ್ರೂ ಕೆಲಸಗಳನ್ನ ಕೊಟ್ಟಾಗ ರೀಸನ್ ಹೇಳುವಂತ, ಅದ್ ಹಿಂಗಾಯ್ತು, ಹಂಗಾಯ್ತು, ಅವ್ರು ಹಿಂಗ್ ಮಾಡಿದ್ರು, ಇವ್ರು ಹಿಂಗಂದ್ರು, ಅವ್ರ ಹಂಗಾಯ್ತು, ಅವ್ರು ಹಿಂಗ ಹೇಳಿದಕ್ಕೆ ನಾನು ಹಿಂಗ್ ಮಾಡಿದೆ, ಅದಕ್ಕೆ ನನ್ಗೆ ಮಾಡಕ್ಕಾಗ್ಲಿಲ್ಲ ತಂದ್ಕೊಂಡು ಈ ರೀತಿಯಲ್ಲಿ ಕೆಲಸವನ್ನ ನಿಲ್ಲಿಸುವವರು ಮತ್ತು ಕೆಲಸವನ್ನ ಡಿಲೇ ಮಾಡುವವರು ಕರ್ತನಿಗೆ ಬೇಡ. ಕರ್ತನಿಗೆ ಬೇಕಾದದ್ದು ಯಾರೆಂದುದಂದ್ರೆ, ಏನೇ ಆದರೂ ಕೂಡ ನಾನು ಕರ್ತನಿಗೋಸ್ಕರ ಕಾರ್ಯವನ್ನ ಮಾಡಿ ಮುಗಿಸುತ್ತೇನೆ ಎನ್ನುವಂತ ನೆಹೇಮಿಯನಂತವರು ಕರ್ತನಿಗೆ ಬೇಕಾಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯ. ಕರ್ತನ ಎಕ್ಸ್ಪೆಕ್ಟ್ ಮಾಡ್ತಿರೋದು ನೆಹೇಮಿಯನಂತವರನ್ನ. ಹೋರಾಟ ಇದ್ರು, ಕಷ್ಟ ಇದ್ರು, ನೋವಿದ್ರು, ಬಾಧೆ ಇದ್ರು, ವಿರೋಧತೆ ಇದ್ರು, ಏನೇ ಒಂದು ಸವಾಲುಗಳು ಬಂದ್ರು ಕೂಡ ಅದನ್ನ ಮೆಟ್ಟಿ ನಿಂತು ಯಾರು ಕರ್ತನಿಗೋಸ್ಕರ ಮಾಡುತ್ತಾರೋ, ಕಾರಣಗಳನ್ನ ಕೊಡದೆ, ಯಾವುದೇ ರೀತಿಯ ಡಿಲೇಯನ್ನ ಮಾಡದೆ, ತಡವನ್ನ ಮಾಡದೆ, ಯಾವುದೇ ರೀತಿಯ ಸೋಂಬೇರಿತನವನ್ನ ಮಾಡದೆ, ಯಾರು ನೆಹೇಮಿಯನ ರೀತಿಯಲ್ಲಿ ಸವಾಲುಗಳನ್ನು ಎದುರಿಸಿ ಮಾಡುತ್ತಾರೋ ಕರ್ತನು ಅಂತ ವ್ಯಕ್ತಿಗಳನ್ನ ಈ ದಿನಮಾನದಲ್ಲಿ ಹುಡುಕ್ತಾ ಇದ್ದಾನೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡ್ರಿ, ಇವತ್ತಿನ ದಿವಸ ನೆಹೇಮಿಯನ ವಿಚಾರ ಆತನ ಜೀವನದ ಒಂದು ಮುಕ್ಕಾಲು ಭಾಗದಷ್ಟು ಒಂದು ಚರಿತ್ರೆಯನ್ನ ಅಲ್ಲಿ ಬರೆಯಲ್ಪಟ್ಟಿದೆ. ನೆಹೇಮಿಯನ ಹೆಸರು ಸತ್ಯವೇದದಲ್ಲಿ ಬಂದಿದೆ ಅನ್ನೋದನ್ನ ನಾವು ನೋಡುವಾಗ, ಸತ್ಯವೇದದಲ್ಲಿ ನಾವು ಬಂದಿದ್ದೇವೆ ನೋಡುವಾಗ ಇದಕ್ಕೆ ಕಾರಣ ಏನು ಗೊತ್ತಾ? ಆತನಲ್ಲಿ ಇದ್ದಂತ ದೇವರ ವಿಚಾರವಾಗಿದ್ದಂತ ವೈರಾಗ್ಯ ಎಂದು ನಾವು ನೋಡುತ್ತೇವೆ. ಇವತ್ತಿನ ದಿವಸ ಯವನಸ್ಥರನ್ನ, ವೈರಾಗ್ಯವುಳ್ಳಂತ ಯವನಸ್ಥರನ್ನ ಕರ್ತನ ಹುಡುಕುತ್ತಾ ಇದ್ದಾನೆ. ಯಾವ ರೀತಿಯ ವೈರಾಗ್ಯ? ದೇವರ ವಾಕ್ಯವನ್ನ ಯೇಸುವಿನ ನಾಮವನ್ನ ತಿಳಿಯದವರ ಬಳಿಗೆ ತಿಳಿಸುವಂತ ವೈರಾಗ್ಯ. ಆತ್ಮಗಳನ್ನ ಪ್ರೀತಿಸುವಂತ ವೈರಾಗ್ಯ, ಆತ್ಮ
ಆತ್ಮಗಳನ್ನ ಇಷ್ಟಪಡುವಂತ ವೈರಾಗ್ಯ, ಆತ್ಮಗಳನ್ನ ಸಂಭಾಲಿಸುವಂತ, ಆತ್ಮಗಳನ್ನ ಕೌನ್ಸಿಲ್ ಮಾಡುವಂತ ವೈರಾಗ್ಯ, ತನ್ನ ಸ್ವಂತ ಲಾಭ ಒಂದೂ ಇಲ್ಲದೆ, ಸ್ವಂತ ಪ್ರಶಂಸೆ ಒಂದೂ ಇಲ್ಲದೆ ಸೇವೆಯನ್ನ ಕಾರ್ಯವನ್ನ ಮಾಡುವಂತ ಆ ಯವನಸ್ಥರನ್ನ, ಆ ಸೇವೆ ಮಾಡುವ ಸಭೆ ಹಿರಿಯರನ್ನ ಕರ್ತನು ಹುಡುಕುತ್ತಾ ಇದ್ದಾನೆ. ಹಲ್ಲೆಲೂಯ. ಇವತ್ತಿನ ದಿವಸ ಹೇಳೋಣ, ಕರ್ತನೇ, ನಾನು ಆ ಒಂದು ಯವನಸ್ಥನಾಗಿದ್ದೇನೆ, ನಾನು ಆ ಒಂದು ಸಭೆ ಹಿರಿಯನಾಗಿದ್ದೇನೆ, ನಾನು ಆ ಒಂದು ಯವನಸ್ಥನಾಗಿ ಸಭೆ ಹಿರಿಯನಾಗಿ ನಿಲ್ಲಲು ನಾನು ಬಯಸುತ್ತೇನೆ ಎಂದು ಹೇಳೋಣ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಅಲ್ಲಿ ನಾವು ನೆಹೆಮೀಯನ ಜೀವಿತದಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನ ಪೌಳಿ ಗೋಡೆಯನ್ನು ಕಟ್ಟುವುದಕ್ಕೆ ಹೋದಾಗ ಆತನಿಗೆ ತಡೆಗಳು, ಅಡ್ಡಿಗಳು ಬರುವುದನ್ನು ನಾವು ಗಮನಿಸುತ್ತೇವೆ. ತಡೆಗಳು, ಅಡ್ಡಿನ. ಹಾಗಾದ್ರೆ ನಾವು ಒಂದನ್ನ ಆಲೋಚನೆ ಮಾಡೋಣ. ನೆಹೆಮೀಯನ ರೀತಿಯಲ್ಲಿ ದೇವರ ಒಂದು ಕಾರ್ಯವನ್ನ ಮಾಡುವುದಕ್ಕೆ ಮುಂದೆ ಬಂದಂತ ಜನರು ಬೇರೆ ಇಲ್ವಾ? ಬೇರೆ ಇದ್ರು, ಆದ್ರೆ ಅವರೇನಂತ ಸವಾಲು ಬಂದು ಕೂಡಲೇ ಬಿದ್ದು ಹೋದ್ರು. ಒಂದ್ ಸ್ವಲ್ಪ ತಡ ಆದ ಕೂಡಲೇ ಬಿದ್ದು ಹೋದ್ರು. ಹೊಗಳಿಕೆ ಇಲ್ಲ ಅಂತ ಅನ್ಕೊಂಡು ಬಿದ್ದು ಹೋದ್ರು. ಹಣ ಸಿಕ್ಲಿಲ್ಲ ಅಂತ ಅನ್ಕೊಂಡು ಬಿದ್ದು ಹೋದ್ರು. ಇದರಿಂದ ನನಗೆ ಏನ್ ಲಾಭ ಅಂತ ಅನ್ಕೊಂಡು ಬಿದ್ದು ಹೋದ್ರು. ಇದರಿಂದ ನನಗೆ ಬರುವಂತ ಪ್ರಾಫಿಟ್ ಏನು ಅಂತ ಅನ್ಕೊಂಡು ಬಿದ್ದು ಹೋದ್ರು. ನಾನು ಇದನ್ನೆಲ್ಲ ಮಾಡಿದ್ರೆ ನನ್ನ ಮನೆಯ ಕಾರ್ಯವನ್ನ ಯಾರು ಮಾಡ್ತಾರೆ, ನನ್ನ ಸಂಪಾದನೆಯನ್ನ ಯಾರು ಮಾಡ್ತಾರೆ ಅಂತ ಅನ್ಕೊಂಡು ಆಲೋಚನೆ ಮಾಡಿದ್ರು, ಬಿದ್ದು ಹೋದ್ರು. ಆದ್ರೆ ರಾಜನ ಆಸ್ಥಾನದಲ್ಲಿ ಪಾನವನ್ನ ಕೊಡ್ತಿದ್ದಂತ ನೆಹೆಮೀಯನು ತನ್ನ ಲಾಭವನ್ನ, ತನ್ನ ಸ್ಯಾಲರಿಯನ್ನ, ತನ್ನ ಸಮಯವನ್ನ ಆಲೋಚನೆ ಮಾಡದೆ ಅದನ್ನು ದೇವರ ಕಾರ್ಯಕ್ಕೆ ಮುಂದಾಗುವಾಗ ಇವತ್ತಿನ ದಿವಸ ಇಡೀ ಲೋಕ ನೆಹೆಮೀಯನ ವಿಚಾರವಾಗಿ ಸತ್ಯವೇದದಲ್ಲಿ ಓದ್ತಾ ಇದೆ ಪ್ರೇರೆ. ಆತನ ಮುಖಾಂತರ ಮಾಡಿದಂತ ದೇವರ ದೈವಿಕ ಕಾರ್ಯವನ್ನ ಇಡೀ ಲೋಕ ಓದ್ತಾ ಇದೆ, ಲೋಕ ನೋಡ್ತಾ ಇದೆ, ಲೋಕ ಕೇಳ್ತಾ ಇದೆ. ಹಲ್ಲೆಲೂಯ. ಈ ರೀತಿಯಲ್ಲಿ ನಾವು ಸತ್ತ ನಂತರ ಕೂಡ ನಮ್ಮ ಬಗ್ಗೆ ಜನರು ಒಳ್ಳೆಯದನ್ನ ಮಾತಾಡಬೇಕು ಅಂತಂದ್ರೆ ಸವಾಲುಗಳು ಬಂದರೂ ಕೂಡ, ತಡೆಗಳು ಬಂದರೂ ಕೂಡ, ಅಡ್ಡಿಗಳು ಬಂದರೂ ಕೂಡ ಕರ್ತನ ಸನ್ನಿಧಾನದಲ್ಲಿ ಇದ್ದು ಸೇವೆಯನ್ನ ಮಾಡುವಂತ, ಕಾರ್ಯಗಳನ್ನ ಮಾಡುವಂತ ನಾವು ಯವನಸ್ಥರು, ಸಭೆ ಹಿರಿಯರು, ಸೇವಕರು, ಅಪೊಸ್ತಲರು, ಪ್ರವಾದಿಗಳು, ಸುವಾರ್ತಿಕರು, ಉಪದೇಶಿಗಳು ಆಗಬೇಕು. ಹಾಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನೆಹೆಮೀಯನು ಹೇಳ್ತಾ ಇದ್ದಾನೆ, ಆತನ ಜನರು ಈ ಶತ್ರುಗಳನ್ನು ನೋಡಿ, ತಡೆಗಳನ್ನು ನೋಡಿ ಕುಗ್ಗಿ ಹೋದಾಗ ನೆಹೆಮೀಯನು ಹೇಳ್ತಾನೆ, ನಿಮ್ಮ ಹಗೆಗಳಿಗೆ ನೀವು ಹೆದರಬೇಡ್ರಿ. ನಾವು ಇದರ ವಿಚಾರವಾಗಿ ನಮ್ಮ ಹಗೆ ಯಾರೆಂದು ಧ್ಯಾನ ಮಾಡಿದ್ದೇವೆ. ಆ ಹಗೆಗಳಿಗೆ ಹೆದರಬೇಡ್ರಿ. ಆದ ನಂತರ ನೆಹೆಮೀಯನು ಅಷ್ಟಿಗೆ ಮಾತ್ರ ಬಿಡ್ತಾ ಇಲ್ಲ, ಆತನು ತನ್ನ ದೇವರನ್ನ ಮಧ್ಯಕ್ಕೆ ತರ್ತಾ ಇದ್ದಾನೆ. ಹಲ್ಲೆಲೂಯ. ಮಹೋನ್ನತನು ಭಯಂಕರನು ಆಗಿರುವ ಕರ್ತನನ್ನ ನೆನಪು ಮಾಡಿಕೊಳ್ಳ್ರಿ ಅಂತ ಅನ್ಕೊಂಡು ಜನರಿಗೆ ಹೇಳ್ತಾ ಇದ್ದಾನೆ. ಹಲ್ಲೆಲೂಯ. ಯಾಕೆಂತಂದ್ರೆ ಆತನಿಗೆ ಒಂದು ರೆವಲೇಷನ್ ಇತ್ತು ಅನ್ಸುತ್ತೆ. ಯಾವ ರೆವಲೇಷನ್ ಹೇಳುವಾಗ, ದೇವರಿಗೂ ಮನುಷ್ಯನಿಗೂ ಮಧ್ಯಸ್ಥಕನು ಒಬ್ಬನೇ, ಆತನ ಯೇಸು ಕ್ರಿಸ್ತನಾಗಿದ್ದಾನೆ. ಆ ಒಂದು ಮನುಷ್ಯ ಕುಮಾರನನ್ನ ಮಧ್ಯಕ್ಕೆ ತರ್ತಾ, ದೇವರನ್ನ ಮಧ್ಯಕ್ಕೆ ತರ್ತಾನೆ. ಯಾವಾಗ ದೇವರನ್ನ ನಾವು ಮಧ್ಯಕ್ಕೆ ತರ್ತೇವೆ ಪ್ರೇರೆ, ದೇವರು ಯಾವಾಗ ಮಧ್ಯಸ್ಥಿಕೆಯನ್ನು ವಹಿಸ್ತಾರೋ ದೇವರು ನಮಗೆ ನ್ಯಾಯವನ್ನ ತೀರಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯ. ಹಾಗಾದ್ರೆ ಒಂದನ್ನು ನಾವು ತಿಳಿದುಕೊಳ್ಳಬೇಕು, ನಮ್ಮ ವ್ಯವಹಾರಗಳು, ನಮ್ಮ ಒಂದು ಎಲ್ಲ ವಿಚಾರಗಳು ನ್ಯಾಯವಾಗಿದ್ರೆ ಮಾತ್ರವೇ ಕರ್ತನ ಅದಕ್ಕೆ ಮಧ್ಯಸ್ಥಿಕೆ ವಹಿಸುವ ಆತನಾಗಿದೆ. ಒಂದು ವೇಳೆ ನಮ್ಮ ವ್ಯವಹಾರಗಳು ನ್ಯಾಯವಲ್ಲದೆ ಹೋದರೆ ನಿನ್ನ ಪಕ್ಷದಲ್ಲಿ ದೇವರು ನಿಂತಿರೋದಿಲ್ಲ. ಯಾರಿಗೆ ಅನ್ಯಾಯ ಆಗ್ತಿದೆಯೋ, ನಿನ್ನ ಅಪೋಸಿಟ್ ಇರುವಂತ, ಅದನ್ನು ದೇವರನ್ನು ನಂಬದೇ ಇರುವವನೇ ಆಗಿರಬಹುದು, ಅವನ ಪಕ್ಷದಲ್ಲಿ ನಿಂತು ನಿನಗೆ ಪಾಠವನ್ನ ಕಲಿಸುವ ದೇವರಾಗಿರುತ್ತಾನೆ. ಯಾಕೆಂತಂದ್ರೆ ದೇವರು ನ್ಯಾಯಾಧಿಪತಿ ಎಂದು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯ. ಅದನ್ನು ಯಾವ ರೀತಿಯಲ್ಲಿ ನಾವು ಕಾಣುವ ಲಾಯರ್ಗಳ ರೀತಿಯಲ್ಲಿ ಅಲ್ಲ, ನಾವು ಕಾಣುವಂತ ಯಾವ ಕೋರ್ಟ್ನ ಜಡ್ಜ್ ರೀತಿಯಲ್ಲಿ ಆತನಿಲ್ಲ. ಆತನು ಈ ಲೋಕಕ್ಕೆ ನ್ಯಾಯ ತೀರಿಸುವಂತ ನ್ಯಾಯಾಧಿಪತಿಯಾಗಿದ್ದಾನೆ. ಅದೇ ರೀತಿಯಲ್ಲಿ ಮುಂದೆ ಈ ಜನರನ್ನ ಉತ್ಸಾಹಪಡಿಸುತ್ತಾ ದೇವರಾತ್ಮ ಪ್ರೇರೇಪಿತನಾಗಿ ನೆಹೆಮೀಯನು ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ, ನಿಮ್ಮ ಸಹೋದರರಿಗೋಸ್ಕರವೂ, ಗಂಡು ಹೆಣ್ಣು ಮಕ್ಕಳಿಗೋಸ್ಕರವೂ, ಹೆಂಡತಿಯರಿಗೋಸ್ಕರವೂ, ನಿಮ್ಮ ಮನೆಗಳಿಗೋಸ್ಕರವೂ ಕಾದಾಡಿರಿ ಎಂದು ಹೇಳಿದನು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ವಾಕ್ಯವನ್ನ ಮತ್ತೆ ಹೇಳ್ತಾ ಇದ್ದೇನೆ, ಯಾರಿಗೋಸ್ಕರ ಕಾದಾಡ್ರಿ? ನಿಮ್ಮ ಸಹೋದರರಿಗೋಸ್ಕರವೂ, ನಿಮ್ಮ ಗಂಡು ಹೆಣ್ಣು ಮಕ್ಕಳಿಗೋಸ್ಕರವೂ, ಹೆಂಡತಿಯರಿಗೋಸ್ಕರವೂ, ನಿಮ್ಮ ಮನೆಗಳಿಗೋಸ್ಕರವೂ ಕಾದಾಡಿರಿ ಎಂದು ನೆಹೆಮೀಯನು ಇಲ್ಲಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಯಾರಿಗೋಸ್ಕರ ನೀವು ಯುದ್ಧ ಮಾಡಬೇಕು?
ಸಹೋದರಿಗೋಸ್ಕರ. ಯಾವ ಸಹೋದರಿಗೋಸ್ಕರ? ಕ್ರಿಸ್ತನಲ್ಲಿ ನಂಬಿದ ಸಹೋದರರಿಗೋಸ್ಕರವಾಗಿ, ನಿಮ್ಮ ಸಹ ಜೊತೆಯಾಗಿ ಕುಳಿತಿರುವಂತ, ಜೊತೆಯಾಗಿ ಸಂದೇಶವನ್ನು ಕೇಳುತ್ತಿರುವಂತ, ನಿಮ್ಮ ಜೊತೆ ಹಲ್ಲೆಲೂಯಾ ಎಂದು ಹೇಳುವಂತ, ನಿಮ್ಮ ಜೊತೆ ಪ್ರೈಸ್ ದಿ ಲಾರ್ಡ್ ಎಂದು ಹೇಳುವಂತ, ನಿಮ್ಮ ಒಂದು ಜೊತೆಯಲ್ಲಿ ಪ್ರಾರ್ಥನೆಗೆ ಬರುವಂತ ಎಲ್ಲಾ ಸಹೋದರರಿಗೋಸ್ಕರವೂ, ಗಂಡು ಹೆಣ್ಣು ಮಕ್ಕಳಿಗೋಸ್ಕರವೂ, ನಿಮಗಿರುವಂತ ಗಂಡು ಹೆಣ್ಣು ಮಕ್ಕಳಿಗೋಸ್ಕರವೂ, ಅದೇ ರೀತಿಯಲ್ಲಿ ಹೆಂಡತಿಯರಿಗೋಸ್ಕರವೂ ಅಂತ ಅನ್ಕೊಂಡು ಹೇಳುವಾಗ ಒಂದಕ್ಕಿಂತ ಹೆಚ್ಚು ಹೆಂಡತಿಯರಿಗೋಸ್ಕರ ಒಬ್ಬೊಬ್ಬರಿಗೆ ಇರುತ್ತಲ್ಲ, ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಹೆಂಡತಿಯರಿಗೋಸ್ಕರ ಅಂತಂದ್ರೆ ಬೇರೆ ಬೇರೆ ಗಂಡಂದಿರಲ್ಲಿ ಒಬ್ಬೊಬ್ಬರು ಹೆಂಡಂದಿರು ಇರ್ತಾರಲ್ಲ, ಅವರಿಗೋಸ್ಕರ ನೆಹೆಮೆ ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ಹೆಂಡತಿಯರಿಗೋಸ್ಕರ ನೆಹೆಮೆ ಹೆಂಡತಿಯರಿಗೋಸ್ಕರ ಹೇಳಿದಾರೆ ಅಂತ ಅನ್ಕೊಂಡು ನನಗೆ ಹೆಂಡತಿ ಮಾತ್ರ ಹಿಡಿದು ಹೆಂಡತಿಯರು ಇಲ್ವಲ್ಲ ಅಂತ ಅನ್ಕೊಂಡು ಹೆಂಡತಿಯರನ್ನ ಮಾಡಿ ಅವ್ರಿಗೋಸ್ಕರ ಹೋರಾಡ್ತೇನೆ ಅಂತಲ್ಲ. ಇಲ್ಲಿ ನೆಹೆಮೆ ಹೇಳ್ತಿರೋದು, ಅಲ್ಲಿ ಅನೇಕ ಜನರು ಗಂಡಂದಿರು ನಿಂತಿದ್ದಾರೆ. ಆ ಗಂಡಂದ್ರೆ ಒಬ್ಬೊಬ್ಬ ಗಂಡಂದ್ರೆ ಒಂದೊಂದು ಹೆಂಡತಿಯರು ಇರ್ತಾರಲ್ಲ, ಅವರಿಗೋಸ್ಕರವೂ ಅದೇ ರೀತಿಯಲ್ಲಿ ನಿಮ್ಮ ಮನೆಗೋಸ್ಕರವೂ ನೀವು ಏನ್ ಮಾಡ್ಬೇಕು? ನೀವು ಕಾದಾಡ್ರಿ, ಯುದ್ಧ ಮಾಡ್ರಿ ಅನ್ನೋದನ್ನ ಇಲ್ಲಿ ನೆಹೆಮನು ಕರ್ತನು ನೆಹೆಮನ ಮುಖಾಂತರ ಆತನ ಬಾಯಲ್ಲಿ ಮಾತನಾಡ್ತಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ಇವತ್ತಿನ ದಿವಸ ಪ್ರಿಯರೇ, ನಾವು ಕೃತ್ಯಗಳನ್ನ ಮಾಡ್ತಾ ಇದ್ದೇವೆ, ನಾವು ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ನಾವು ಅನೇಕ ಬಾರಿ ನಮಗೆ ನೆನೆಸುವುದುಂಟು, ನಮ್ಮ ತಂದೆ ತಾಯಿ ಮಾಡಿದ ಕರ್ಮಫಲ ನಾನು ಅನುಭವಿಸ್ತಾ ಇದ್ದೇನೆ, ನನ್ನ ತಾತ ಅಜ್ಜಿ ಮಾಡಿರುವಂಥ ಕರ್ಮಫಲ ನಾನು ಅನುಭವಿಸ್ತಾ ಇದ್ದೇನೆ, ನನ್ನ ಮುತ್ತಾತ ಮುತ್ತಜ್ಜಿ ಮಾಡಿರುವಂಥ ಕರ್ಮಫಲವನ್ನು ನಾನು ಮಾಡುತ್ತಾ ಇದ್ದೀನಿ, ನನ್ನ ಮುತ್ತಾತ ಮುತ್ತಜ್ಜಿಯ ತಂದೆ ತಾಯಿ ಮಾಡಿರುವಂಥ ಕರ್ಮಫಲ ನಾನು ಅನುಭವಿಸ್ತಿದ್ದೀನಿ ಅಂತ ಅನ್ಕೋತೀವಿ. ಇದು ನಾವು ನಮ್ಮ ಮುತ್ತಾತ ತಾತ ಅಜ್ಜಿ ತಂದೆ ತಾಯಿಯ ಅವರ ಜೀವಿತವನ್ನು ಹಿಡಿದು ನಾವೇನ್ ಮಾಡ್ತಾ ಇದ್ದೇವೆ? ನಾವು ನೆಗೆಟಿವ್ ಆಗಿ ಹೇಳ್ತಾ ಇದ್ದೇವೆ, ಅವರು ಮಾಡಿರೋ ಕರ್ಮದಿಂದ ನಾನು ಅನುಭವಿಸ್ತಿದ್ದೀನಿ ಅಂತ. ಆದ್ರೆ ಇವತ್ತಿನ ಪ್ರಶ್ನೆ ಏನಂತಂದ್ರೆ, ಅವರೆಲ್ಲ ಸತ್ತೋದ್ರು ಬದುಕಿದಾರೋ ಗೊತ್ತಿಲ್ಲ, ಅವರ ಕಾರ್ಯಗಳು, ಅವರ ಮಾಡಿರುವಂತ ದಿನಗಳು ಮುಗಿದೋದು. ಆದ್ರೆ ಇವತ್ತಿನ ದಿವಸ ನಮ್ಮ ಪ್ರಶ್ನೆ ಬರುತ್ತೆ ಬೇರೆ. ನಮ್ಮ ಮಕ್ಕಳು ಕೂಡ ನಮಗೆ ಹೀಗೆ ಹೇಳ್ಬೇಕಾ? ನಮ್ಮ ಮೊಮ್ಮಕ್ಕಳು ಕೂಡ ನಮಗೆ ಹೀಗೆ ಹೇಳಬೇಕಾ? ನಮ್ಮ ಮೊಮ್ಮಕ್ಕಳು ಕೂಡ ನಮಗೆ ಹೀಗೆ ಹೇಳಬೇಕಾ ಅನ್ನೋದನ್ನ ಇವತ್ತಿನ ದಿವಸ ಆಲೋಚನೆ ಮಾಡೋಣ. ಇಲ್ಲಿ ತನಕ, ಕ್ರಿಸ್ತನಲ್ಲಿ ಬರುವ ತನಕ ನಮಗೆ ನಮ್ಮ ಪಿತೃಗಳು ಮಾಡಿರುವಂತ ಕರ್ಮ ಫಲವನ್ನು ನಾವು ಅನುಭವಿಸ್ತಿದ್ದೇವೆ ಅನ್ನೋದನ್ನ ನಾವು ಬಹಳ ನೋವುಳ್ಳವರಾಗಿ ನಾವು ಹೇಳ್ತೇವೆ. ಆದ್ರೆ ನಮ್ಮ ಮುಂದಿನ ತಲೆಮಾರು, ನಮ್ಮ ಬಗ್ಗೆ, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ನಮ್ಮ ಮೊಮ್ಮಕ್ಕಳು ಎಂದಿಗೂ ಕೂಡ ನಮ್ಮ ಒಂದು ಜೀವಿತವನ್ನು ನೋಡಿ, ಓ ನನ್ನ ಒಂದು ತಂದೆ, ನನ್ನ ಒಂದು ತಾತ, ನನ್ನ ಒಂದು ಮುತ್ತಾತ, ನನ್ನೊಂದು ಅಜ್ಜಿ, ನನ್ನ ಮುತ್ತಜ್ಜಿ, ಅದೇ ರೀತಿಯಲ್ಲಿ ನನ್ನ ತಾಯಿ ಮಾಡಿರೋ ಕರ್ಮವನ್ನು ನಾನು ಅನುಭವಿಸ್ತಾ ಇದ್ದೇನೆ ಅನ್ನೋದನ್ನ ಹೇಳೋದಕ್ಕಿಂತ ಇವತ್ತಿನ ದಿವಸ ನಾವು ನಮ್ಮ ಸಹೋದರರಿಗೋಸ್ಕರ, ಗಂಡು ಹೆಣ್ಣು ಮಕ್ಕಳಿಗೋಸ್ಕರವೂ, ಹೆಂಡತಿಯರಿಗೋಸ್ಕರವೂ, ನಮ್ಮ ಮನೆಗೋಸ್ಕರವೂ ನಾವು ಹೋರಾಡೋದಾದ್ರೆ, ಕಾದಾಡೋದಾದ್ರೆ, ಕ್ರಿಸ್ತನಲ್ಲಿ ನಾವು ನಿಲ್ಲೋದಾದ್ರೆ, ಕ್ರಿಸ್ತನಲ್ಲಿ ನಾವು ಆತ್ಮಿಕ ಫಲಗಳನ್ನ ಹೊಂದಿಕೊಂಡು ನಾವು ಜೀವಿಸೋದಾದ್ರೆ, ನೀತಿವಂತರಾಗಿ ಜೀವಿಸೋದಾದ್ರೆ, ನಮ್ಮ ತಲೆಮಾರುಗಳಿಗೆ ನಾವು ಆಶೀರ್ವಾದ ನಿಧಿಯಾಗಿರ್ತೇವೆ. ನಮ್ಮ ತಲೆಮಾರುಗಳಿಗೆ ಆಶೀರ್ವಾದ. ನಾವು ಅನೇಕ ಬಾರಿ ಏನು ಆಲೋಚನೆ ಮಾಡ್ತೇವೆ ಅಂತಂದ್ರೆ, ನನ್ನ ಪರಿಸ್ಥಿತಿ ಇದೆಯಲ್ಲ, ಅದಕ್ಕೋಸ್ಕರವಾಗಿ ನಾನು ಈ ರೀತಿಯಲ್ಲಿ ಮಾಡ್ತಾ ಇದ್ದೇನೆ. ದೇವರ ವಾಕ್ಯ ಎಲ್ಲೂ ಕೂಡ ನಿನ್ನ ಪರಿಸ್ಥಿತಿ ಅನುಗುಣವಾಗಿ ನೀನು ಈ ತಪ್ಪುಗಳನ್ನ, ಪಾಪಗಳನ್ನ, ಅನ್ಯಾಯಗಳನ್ನ ಮಾಡುವಂತ ಅನ್ಕೊಂಡು ಎಲ್ಲೂ ಕೂಡ ಬೆಂಬಲ ಕೊಡೋದಿಲ್ಲ. ವಾಕ್ಯ ಏನು ಹೇಳ್ತದೆ? ದೇವರ ವಾಕ್ಯವು ಅಥವಾ ದೇವರು ಪಾಪಕ್ಕೆ ಕಾರಣನು ಅಲ್ಲ ಎಂದು ನೋಡ್ತೇವೆ. ನಾವು ಈ ಲೋಕದಲ್ಲಿ ಪಾಪಗಳಿಗೆ, ದುಷ್ಟ ಕಾರ್ಯಗಳಿಗೆ ಎಷ್ಟು ಶಕ್ತಿ ಇರಬೇಕಾದ್ರೆ, ದೇವರ ವಾಕ್ಯದಲ್ಲಿರುವಂತಹ ನೀತಿವಂತಿಕೆಗೂ ದೇವರ ವಾಕ್ಯದಲ್ಲಿರುವ ಸತ್ಯಕ್ಕೂ ಶಕ್ತಿ ಇಲ್ವಾ ಪ್ರೇರೆ? ನಾವು ಮನಸ್ಸು ಕೊಡೋದಾದ್ರೆ ಅದರ ಶಕ್ತಿಯನ್ನ ನಾವು ಅನುಭವ ಮಾಡುವವರಾಗಿರ್ತೇವೆ. ಹಾಲೆಲೂಯಾ. ಇವತ್ತಿನ ದಿವಸ ನಮ್ಮ ಮನಸ್ಸನ್ನ ಕೊಡೋಣ ಪ್ರೇರೆ. ನಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ನಾನು ಹಿಂಗ್ ಮಾಡ್ತಾ ಇದ್ದೇನೆ, ಅವ್ರು ಹಂಗ್ ಮಾಡಿದ್ರು ಅದಕ್ಕೋಸ್ಕರ ನಾನು ಹಿಂಗ್ ಮಾಡ್ತಾ ಇದ್ದೇನೆ, ಅವ್ರು ಹಿಂಗ್ ಹೇಳಿದ್ರು ಅದಕ್ಕೋಸ್ಕರ ನಾನು ಹಿಂಗ್ ಹೇಳ್ದೆ ಅನ್ನೋ ರೀತಿಯಲ್ಲಿ ಹೇಳೋದಕ್ಕಿಂತ ಅವ್ರು ಹಂಗ್ ಹೇಳಿ ನಾನು ಏನೂ ಹೇಳೋದಿಲ್ಲ. ನನ್ನ ಕರ್ತನ ಯಾವ ರೀತಿಯಲ್ಲಿ ಹೇಳಿದ್ದಾನೋ ಅದೇ ರೀತಿಯಲ್ಲಿ ನನ್ನನ್ನು ಜೀವಿಸ್ತೇನೆ ಅನ್ನೋದನ್ನ ನಾವು ಯಾವಾಗ ಮುಂದೆ ಬರುತ್ತೇವೆ ದೇವರ ಸನ್ನಿಧಾನದಲ್ಲಿ ನಾವು ಏನ್ ಮಾಡ್ತೇವೆ? ನಮಗೆ ಮಾತ್ರವಲ್ಲ ಪ್ರಿಯರೇ, ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಆಶೀರ್ವದಿಸಲ್ಬಿಡುವ ಹಾಗೆ ನಾವು ಅವ್ರಿಗೋಸ್ಕರ ಯುದ್ಧ ಮಾಡ್ತಾ ಇರ್ತೇವೆ. ನಮ್ಮ ಶರೀರದ ವಿರುದ್ಧವಾಗಿ ನಮಗೋಸ್ಕರ ಮಾತ್ರ ಯುದ್ಧ ಮಾಡ್ತಾ ಇಲ್ಲ. ನಾವು ಈ ಲೋಕದ ಜೊತೆ ನಾವು ನಮಗೋಸ್ಕರ ಮಾತ್ರ ಯುದ್ಧ ಮಾಡ್ತಾ ಇಲ್ಲ. ಅದೇ ರೀತಿಯಲ್ಲಿ ನಮಗೆ
ವಿರುದ್ಧವಾಗಿ, ನಮಗೆ ಅನ್ಯಾಯ ಮಾಡುವವರ ವಿರುದ್ಧವಾಗಿ, ಈ ಸೈತಾನ ಶಕ್ತಿಗಳ ವಿರುದ್ಧವಾಗಿ ನಮಗೋಸ್ಕರ ಮಾತ್ರ ಯುದ್ಧ ಮಾಡ್ತಾ ಇಲ್ಲ, ಮುಂದೆ ಬರುವಂತಹ ಎಲ್ಲಾ ತಲೆಮಾರುಗಳಿಗೋಸ್ಕರವೂ ನಾವು ಯುದ್ಧ ಮಾಡ್ತಾ ಇರ್ತೇವೆ. ಯಾವಾಗ ನಾವು ನೀತಿವಂತಿಕೆ ಜೀವಿತವನ್ನ ನಮ್ಮ ಜೀವಿತದಲ್ಲಿ ಸ್ಥಾಪಿಸ್ತೇವೋ ಅದು ನಮಗೆ ಮಾತ್ರವಲ್ಲ, ನಮ್ಮಿಂದ ನಮ್ಮ ಮಕ್ಕಳಿಗೆ, ನಮ್ಮಿಂದ ಮಕ್ಕಳಿಂದ ಮೊಮ್ಮಕ್ಕಳಿಗೆ, ಮೊಮ್ಮಕ್ಕಳಿಂದ ಮರಿ ಮಕ್ಕಳಿಗೆ ಅದು ಸ್ಪ್ರೆಡ್ ಆಗುವಂತದ್ದಾಗಿದೆ. ಹಲ್ಲೆಲೂಯಾ. ನೋಡ್ರಿ, ಅಬ್ರಹಾಮನ ನೀತಿವಂತಿಕೆ ಎಲ್ಲಿ ಫಲಿಸಿದೆ ಎಂದು ನೋಡುವಾಗ ಅದು ಈಸಾಕನನ್ನ ಕಾಯ್ತೆಂದು ನಾವು ನೋಡ್ತೇವೆ. ಈಸಾಕನ, ಆ ಅಬ್ರಹಾಮನ ಆ ಒಂದು ನೀತಿವಂತಿಕೆ, ನಂಬಿಕೆ ಕೇವಲ ಈಸಾಕನನ್ನ ಮಾತ್ರ ಅಲ್ಲ, ಈಸಾಕನ ಮಗನಾದ ಯಾಕೋಬನನ್ನ ಕಾಯಿತು. ಅಷ್ಟು ಮಾತ್ರವಲ್ಲ, ಆ ಅಬ್ರಹಾಮನ ನಂಬಿಕೆ ಈ ಯಾಕೋಬನನ್ನ ಮಾತ್ರ ಕಾಯ್ದಲ್ಲ, 12 ಕುಲಗಳನ್ನ 12 ಜನರನ್ನ, ಯಾಕೋಬನ ಮಕ್ಕಳದ 12 ಜನರನ್ನ ಕಾಯಿತೆಂದು ನಾವು ನೋಡ್ತೇವೆ. ಅಷ್ಟು ಮಾತ್ರವಲ್ಲ, ಆ 12 ಜನ ಮಾತ್ರ ಅಲ್ಲ, ಆ 12 ಜನರು 12 ಕುಲವಾದ್ರು, ಆ ಕುಲದಲ್ಲಿರುವ ಎಲ್ಲಾ ಜನರನ್ನ ಕಾನಾನ್ ದೇಶಕ್ಕೆ ಸೇರುವಂತೆ, ಆ ವಾಗ್ದಾನ ದೇಶವನ್ನು ಹೊಂದಿಕೊಳ್ಳುವಂತೆ ಕಾಯ್ತೆಂದು ನಾವು ನೋಡಿ. ಇವತ್ತಿನ ದಿವಸವೂ ಕೂಡ ಪ್ರೇರೆ, ಆ ವಾಗ್ದಾನ ದೇಶಕ್ಕೆ ಯುದ್ಧ ನಡೀತಾ ಇದೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಆ ವಾಗ್ದಾನ ದೇಶ ಅವರ ಕೈ ತಪ್ಪೋದಿಲ್ಲ. ಯಾಕಂತಂದ್ರೆ ಅವರಿಗೆ ಅದನ್ನ ರಿಜಿಸ್ಟರ್ ಮಾಡಿಕೊಟ್ಟಿರೋದು, ಆ ದೇಶವನ್ನು ರಿಜಿಸ್ಟರ್ ಮಾಡಿಕೊಟ್ಟಿರೋದು ಪರಲೋಕದ ದೇವರಾಗಿದ್ದಾನೆ. ಹಲ್ಲೆಲೂಯ. ಆ ಪರಲೋಕದ ದೇವರು ಯಾವುದನ್ನ ರಿಜಿಸ್ಟರ್ ಮಾಡಿ ನಿಮಗೆ ಕೊಡುತ್ತಾನೋ ಅದನ್ನ ಯಾವುದನ್ನು ಕೂಡ ನಿಮ್ಮ ಕೈಯಿಂದ ಯಾರು ಕೂಡ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅದು ಏನೇ ಯುದ್ಧ ರಥಗಳು ಬಂದು ನಿಂತರೂ ಕೂಡ, ಯುದ್ಧ ಸನ್ನದ್ಧವಾಗಿದ್ದರೂ ಕೂಡ ನಿಮಗೆ ಯಾವ ಭಯವಿಲ್ಲ. ಯಾಕಂದ್ರೆ ನಿಮ್ಮ ಪಕ್ಷದಲ್ಲಿ ನಿಮಗೆ ಅದನ್ನ ಕೊಟ್ಟವನು ನಿನ್ನ ದೇವರಾಗಿದ್ದಾನೆ. ಹಲ್ಲೆಲೂಯ. ಅದನ್ನ ಭೂಮಿ, ಆಕಾಶವನ್ನ, ಒಣನೆಲವನ್ನ, ಸಮುದ್ರವನ್ನ ಉಂಟು ಮಾಡಿದ ದೇವರಾಗಿದ್ದಾನೆ. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ನೋಡ್ರಿ, 2ನೇ ಸಮುವೇಲ ಪುಸ್ತಕ 10ನೇ ಅಧ್ಯಾಯ 10ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. 2ನೇ ಸಮುವೇಲ 10ನೇ ಅಧ್ಯಾಯ 10ನೇ ವಚನ. ಅಲ್ಲಿ 2 ಸಹೋದರರನ್ನ ನಾವು ನೋಡ್ತಾ ಇದ್ದೇವೆ. ಅವರು ರಕ್ತ ಸಂಬಂಧಿಗಳು. ಯಾರು ಆ ರಕ್ತ ಸಂಬಂಧಿಗಳೆಂದು ನೋಡುವಾಗ ಒಬ್ಬ ಯೋವಾಬನು, ಇನ್ನೊಬ್ಬ ಆತನ ತಮ್ಮನಾದ ಅಭಿಷೈ ಎಂದು ನಾವು ನೋಡ್ತಾ ಇದ್ದೇವೆ. ಈ ಯೋವಾಬನು ಅಭಿಷೇಯನು ಯಾರಿವರು? ಇವರು ದಾವಿದನ ಸೈನ್ಯದಲ್ಲಿದ್ದಂತ ರಣಶೂರರು. ಯೋವಾಬನು ಯಾವ ರೀತಿ ಇದ್ದ ಅಂತಂದ್ರೆ ದಾವಿದನ ಒಂದು ಸೇನಾಧಿಪತಿ ಎಂದು ನಾವು ನೋಡ್ತಾ ಇದ್ದೇವೆ. ಅನೇಕ ಯುದ್ಧಗಳು ಬರುವಾಗ ಈ ಯೋವಾಬನು, ಅಭಿಷೈ ಆಗಿರಬಹುದು, ಇನ್ನೂ 2 ಜನರಿದ್ದಾರೆ. ಅವರು ಸೇರಿ ಅನೇಕ ಶತ್ರುಗಳನ್ನ ನಾಶ ಮಾಡ್ತಾರೆ. ಅನೇಕ ಎಂದ್ರೆ ಅವರು ಒಬ್ಬೊಬ್ಬರು 100, 150, 200 ಜನರ ಒಂದೇ ಪಂಗಡವನ್ನ ಒಂದೇ ಸಾರಿ ನಾಶ ಮಾಡುವಂತ ಕತ್ತಿ ವರಸೆಯನ್ನ, ಈಟಿ ವರಸೆಯನ್ನ, ಅದೇ ರೀತಿಯಲ್ಲಿ ಆ ಬಿಲ್ಲು ವರಸೆಯನ್ನ ಹೊಂದಿದಂತ, ಆ ಒಂದು ನೈಪುಣ್ಯತೆಯನ್ನು ಹೊಂದಿದಂತ ಯುದ್ಧ ವೀರರಾಗಿದ್ರು. ಇದರಲ್ಲಿ ಈ ಯೋವಾಬನು, ಅಭಿಷೇಯು ಈ ರಣಶೂರರಾಗಿ ಈ ಒಂದು ದಾವಿದನ ಸೈನ್ಯದಲ್ಲಿರುವಾಗ ದಾವಿದನ ಒಂದು ವಿರುದ್ಧವಾಗಿ 2 ದೇಶದ ಸೈನ್ಯ ಯುದ್ಧಕ್ಕೆ ಬರುತ್ತೆ. ಒಂದು ಅರಾಮ್ಯ ಮತ್ತು ಅದೇ ರೀತಿಯಲ್ಲಿ ಇನ್ನೊಂದು ಅಮ್ಮೋನಿಯರೆಂದು ನಾವು ನೋಡ್ತೇವೆ. ಈ ಅರಾಮ್ಯ ಅಮ್ಮೋನಿಯರು ಬಂದಾಗ ದಾವಿದನ ಏನ್ ಮಾಡ್ತಾನೆ? ಯೋವಾಬನಿಗೆ ನೀನು ಯುದ್ಧವನ್ನ ಮಾಡು ಎಂದು ಕಳಿಸ್ತಾನೆ. ಈ ಯೋವಾಬನ ಮತ್ತು ಈ ದಾವಿದನ ಸೈನ್ಯದ ವಿರುದ್ಧವಾಗಿ ಈ ಅಮ್ಮೋನಿಯರು ಮತ್ತು ಅರಾಮ್ಯರು ವ್ಯೂಹವನ್ನ ಕಟ್ಟಿದಾಗ, ಇವರನ್ನ ನಾಶ ಮಾಡಬೇಕು ಅಂತ ಅನ್ಕೊಂಡು ಕಟ್ಟಿದಾಗ, ಈ ರಣಶೂರರು ಪ್ಲಸ್ ಅದೇ ರೀತಿಯಲ್ಲಿ ಎಲ್ಲ ಇಸ್ರೇಲ್ನ ಸೈನಿಕರು ಯುದ್ಧಕ್ಕೆ ಹೋದಂತ ಸಂದರ್ಭದಲ್ಲಿ ಒಂದು ಕಾರ್ಯ ಅಲ್ಲಿ ನಡೀತಾ ಇದೆ. ನೋಡ್ರಿ, ಅಲ್ಲಿ ಯುದ್ಧದ ಮಧ್ಯದಲ್ಲಿ ಒಂದು ಮಾತುಕತೆ ನಡೀತಾ ಇದೆ. ಈ ಸಹೋದರರ ಮಧ್ಯದಲ್ಲಿ, ಯುದ್ಧದ ಮಧ್ಯದಲ್ಲಿ ಒಂದು ಮಾತುಕತೆ ನಡೀತಾ ಇದೆ. 10ನೇ ವಚನದಲ್ಲಿ ನೋಡುವಾಗ, ಉಳಿದ ಜನರನ್ನು ತನ್ನ ತಮ್ಮನಾದ ಅಭಿಷೇಯ ವಶಕ್ಕೆ ಕೊಟ್ಟು ಅವನಿಗೆ ಈ ರೀತಿಯಲ್ಲಿ ಯೋವಾಬ ಹೇಳ್ತಾ ಇದ್ದಾನೆ, ಅರಾಮ್ಯರು ನನ್ನನ್ನು ಸೋಲಿಸುವಂತೆ ಕಂಡರೆ ನೀನು ನನ್ನ ಸಹಾಯಕ್ಕೆ ಬಾ. ಅಮ್ಮೋನಿಯರು ನಿನ್ನನ್ನು ಸೋಲಿಸುವಂತೆ ಕಂಡರೆ ನಾನು ನಿನ್ನ ಸಹಾಯಕ್ಕೆ ಬರುವೆನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯುದ್ಧದ ರಣರಂಗದಲ್ಲಿ ನಿಂತಿರುವಂತ ಈ 2 ರಣಶೂರರು ಹೇಳ್ತಾ ಇದ್ದಾರೆ, ನಮ್ ಅರಾಮ್ಯರು ಏನಾದರೂ ನನ್ನನ್ನು ಸೋಲಿಸುವಂತೆ ನೀನೇನು ಕಂಡ್ರೆ ನೀನು ನನ್ನ ಸಹಾಯಕ್ಕೆ ಬಾ. ಅಮ್ಮೋನಿಯರು ನಿನ್ನನ್ನು ಸೋಲಿಸುವಂತೆ ಕಂಡರೆ ನಾನು ನಿನ್ನ ಸಹಾಯಕ್ಕೆ ಬರುವುದೇನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೆಹೇಮನು ಇದೇ ಕಾರ್ಯವನ್ನು ಹೇಳ್ತಾರೆ, ನಿನ್ನ ಸಹೋದರರಿಗೋಸ್ಕರ. ಹಲ್ಲೆಲೂಯಾ. ನಿನ್ನ ಸಹೋದರಿಗೋಸ್ಕರ, ನಿನ್ನ ಅಣ್ಣ ತಮ್ಮಂದರಿಗೋಸ್ಕರ, ನಿನ್ನ ತಂದೆ ತಾಯಿಗೋಸ್ಕರ, ನಿನ್ನ ಮಕ್ಕಳಿಗೋಸ್ಕರ ನೀನು ಏನ್ ಮಾಡಬೇಕಾಗಿದೆ? ನೀನು ಸಹಾಯಕ್ಕೆ ಬರಬೇಕಾಗಿದೆ. ಯಾವ ರೀತಿ ಸಹಾಯ ಮಾಡೋದಪ್ಪ?
ಇಲ್ಲಿ ಯುದ್ಧ ನಡೆದಿದೆ, ಕತ್ತಿ ವರಸೆ ಮಾಡಿ ಆತನ ಮೇಲೆ ಶತ್ರುವಿನ ಕತ್ತಿ ಯಾವಾಗ ಅಭಿಷೇಯ ಮೇಲೆ ಅಥವಾ ಈ ಒಂದು ಯೋವಾಬನ ಮೇಲೆ ಬರುವಾಗ, ಯೋವಾಬನ ಮೇಲೆ ಕತ್ತಿ ಬಂದ್ರೆ ಅಭಿಷೇಯ ಸಹಾಯ ಮಾಡಬೇಕು, ಅಭಿಷೇಕ ಮೇಲೆ ಕತ್ತಿ ಬಂದ್ರೆ ಯೋವಾಬನಕ್ಕೆ ಸಹಾಯ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾತುಕತೆ ನಡೀತಿದೆ. ಇವತ್ತಿನ ದಿವಸ ಶಾರೀರಿಕವಾಗಿ ಕತ್ತಿ ಪ್ರಹಾರ ಮಾಡುವರು ನಮ್ಮಲ್ಲಿ ಯಾರೂ ಇಲ್ಲ, ಆದ್ರೆ ಆತ್ಮಿಕವಾಗಿ ನಮಗೆ ಹೋರಾಟ ಉಂಟು ಪ್ರಿಯರೇ. ಹಲ್ಲೆಲೂಯಾ. ನಾವು ಹೋರಾಟ ರಹಿತರಾಗಿ ನಾವು ಸಮಾಧಾನದಿಂದ ಸಂತೋಷದಿಂದ ಇದ್ದೇವೆ ಅನ್ನೋದಾದ್ರೆ ನಮ್ಮ ಕೆಲಸ ಏನು ಗೊತ್ತಾ? ಯಾವ ರೀತಿಯಲ್ಲಿ ಹೇಳ್ತಾ ಇದ್ದಾನೆ ಯೋವಾಬನು, ಒಂದು ವೇಳೆ ನೀನು ನನ್ನನ್ನು ಸೋಲಿಸುವಂತೆ ಯಾರಾದರೂ ಬರೋದಾದ್ರೆ ಅಥವಾ ಸೈತಾನ ಶಕ್ತಿಗಳು ನನ್ನನ್ನು ಸೋಲಿಸುವಂತೆ ಬರೋದಾದ್ರೆ ನೀನೇನ್ ಮಾಡಬೇಕು? ನೀನು ನನ್ನ ಸಹಾಯಕ್ಕೆ ಬರಬೇಕು ಅಂತ ಯೋವಾಬನು ಹೇಳ್ತಾ ಇದ್ದಾನೆ. ಒಂದು ವೇಳೆ ನಿನ್ನನ್ನು ಅಮೋನಿಯರು ಸೋಲಿಸಬೇಕು ಅಂತ ಅನ್ಕೊಂಡು ಅವರೇನಾದ್ರೂ ಬಂದ್ರೆ ನಾನು ನಿನ್ನ ಸಹಾಯಕ್ಕೆ ಬರುವೆನು ಅನ್ನೋದನ್ನ ಇಲ್ಲಿ ಯೋವಾಬನು ಅಭಿಷೇಕ ಹೇಳ್ತಾ ಇದ್ದಾನೆ. ಇವತ್ತಿನ ದಿವಸ ನಾವು ಸಹೋದರರು, ಸಹೋದರಿಯರು ನಾವು ಒಂದಾಗಬೇಕಾಗಿದೆ ಪ್ರೇರೆ. ಹಲ್ಲೆಲೂಯಾ. ಒಂದಾದ್ರೆ ಮಾತ್ರನೇ ಅವರ ಮನೆಯಲ್ಲಿ ಇನ್ನೊಬ್ಬರ ಮನೆಯಲ್ಲಿ ಸಂತೋಷ ಇದೆ ಅಂತಂದ್ರೆ ನಮ್ಮ ಮನೆಯಲ್ಲೂ ಕೂಡ ಸಂತೋಷ ಇರುತ್ತೆ. ಹಲ್ಲೆಲೂಯಾ. ಇನ್ನೊಬ್ಬರ ಮನೆಯಲ್ಲಿ ಸಂತೋಷಕ್ಕೆ ನಾವು ಕಾರಣರಾಗ್ತೀವಿ ಅಂತಂದ್ರೆ ನಮ್ಮ ಮನೆಯಲ್ಲೂ ಕೂಡ ಇನ್ನೊಬ್ಬರ ಸಂತೋಷಕ್ಕೆ ಕಾರಣರಾಗ್ತಾರೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ನೋಡ್ರಿ, ಸ್ವಾಭಾವಿಕವಾಗಿ ನಾವು ಈ ಮದುವೆಗೆ ಅಥವಾ ಮನೆ ಓಪನಿಂಗ್ ಎಲ್ಲ ಹೋಗುವಂತ ಸಮಯದಲ್ಲಿ ನನಗೆ ಈ ಒಂದು ವರ್ಡ್ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ನನಗೆ ಗಿಫ್ಟ್ ಗೊತ್ತಿತ್ತು, ಪ್ರೆಸೆಂಟೇಶನ್ ಗೊತ್ತಿತ್ತು, ಈ ಮುಯಿ ಅನ್ನುವಂಥ ವರ್ಡ್ ನನಗೆ ಗೊತ್ತಿಲ್ಲ. ಅಲ್ಲಿ ಮುಯಿ ಅಂತ ಅನ್ಕೊಂಡು ಹೇಳ್ತದೆ. ಇದೇನಿದು ಮುಯಿ ಅಂತ ಅನ್ಕೊಂಡು ಹೇಳೋದು? ನಾನು ಮುಯಿ ಅನ್ನೋ ಶಬ್ದವನ್ನ ಮೊದಲನೇದಾಗಿ ಕೇಳಿದ್ದು ಅಂತಂದ್ರೆ ಮುಯಿ ತೀರಿಸೋದು ಅಂತಂದ್ರೆ ಸತ್ಯವೇದದಲ್ಲಿ ನೀವು ಮುಯಿ ತೀರಿಸಬೇಡ್ರಿ, ಕರ್ತನ ಮುಯಿ ತೀರಿಸ್ತಾನೆ ಅಂತ ಅನ್ಕೊಂಡು ಹೇಳ್ತೀನಿ. ಈ ಮುಯಿ ಅನ್ನುವಂತ ಪದ ಇರೋದೇ ನೆಗೆಟಿವ್. ಅದನ್ನ ಇಡೀ ಹಾಸನ ಪಟ್ಟಣದಲ್ಲಿ ಪಾಸಿಟಿವ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಈ ಪಾಸಿಟಿವ್ ಆಗಿರುವಂತ ಯೂಸ್ ಆಗಿರುವಂತ ಈ ಮುಯಿ ಅನ್ನೋ ವರ್ಡ್ನ ನೀವು ಅರ್ಥ ತಿಳ್ಕೊಂಡ್ರೆ, ಮುಯಿ ಅಂದ್ರೆ ಏನು? ನಾನು ಅವರಿಗೆ ಹಣ ಕೊಟ್ರೆ ಫಂಕ್ಷನ್ ಅಲ್ಲಿ ಅಥವಾ ಗೃಹ ಪ್ರವೇಶದಲ್ಲಿ ಅಥವಾ ಮದುವೆಯಲ್ಲಿ ಅವರು ತಂದು ನನ್ನ ಫಂಕ್ಷನ್ಗೆ ಕೊಡ್ತಾರೆ, ನನ್ನ ಗೃಹ ಪ್ರವೇಶಕ್ಕೆ ತಂದು ಕೊಡ್ತಾರೆ, ನನ್ನ ಮದುವೆಗೆ ತಂದು ಕೊಡ್ತಾರೆ. ಆ ರೀತಿಯಲ್ಲಿ ಅದು ಆ ರೀತಿಯಲ್ಲೇ ಇರೋದು. ಅದನ್ನ ನಾವು ಬಹಳ ಒಂದು ಕಟ್ಟುನಿಟ್ಟಾಗಿ ಮಾಡುವವರಾಗಿದ್ದೇವೆ. ಆದರೆ ಅನೇಕ ಬಾರಿ ನಾವು ನೋಡುವಾಗ ಅನೇಕ ಕೈಗಳು ನಮಗೆ ಸಹಾಯ ಮಾಡ್ತಾ ಇರ್ತವೆ, ಅನೇಕ ಕೈಗಳು ನಮಗೆ ಸಂತೈಸ್ತಿರ್ತವೆ, ಅನೇಕ ಮನಸ್ಸುಗಳು ನಮ್ಮನ್ನ ಹೆಗಲು ಮುಟ್ಟಿ ನೀವು ಧೈರ್ಯದಿಂದಿರ್ರಿ ಅಂತ ಅನ್ಕೊಂಡು ಹೇಳುತ್ತೆ. ಆದ್ರೆ ಇದೇ ಧೈರ್ಯವನ್ನ, ಇದೇ ಸಹಾಯವನ್ನ, ಇದೇ ಒಂದು ಬೆಂಬಲವನ್ನ ನಾವು ಮುಯಿಯಾಗಿ ಯಾರಿಗೂ ಕೊಡೋದಿಲ್ಲ. ಅತಿ ವೇಗವಾಗಿ ಮರೆತು ಬಿಡ್ತೇವೆ. ಇವತ್ತಿನ ದಿವಸ ದೇವರ ಸಹಾಯವನ್ನು ಕೂಡ ನಾವು ಮರೆತು ಕೂತಿರ್ಬೋದು. ಅದನ್ನ ಒಂದು ವೇಳೆ ಮುಯ್ಯ ರೀತಿಯಲ್ಲಿ ಕೊಡಬೇಕು ಅನ್ನುವಂಥ ಕಟ್ಟಪ್ಪಣೆ ಆದ್ರೆ ನಾವು ಯಾವ ರೀತಿಯಲ್ಲಿ ನನಗೆ ಮದುವೆಗೆ ಬಂದಂತ ಎಲ್ಲ ಹಣಗಳನ್ನ ನಾವು ಬಂದಂತ ಎಲ್ಲ ಇದರಲ್ಲಿ ಪುಸ್ತಕದಲ್ಲಿ ಬರೆದು ಇವರಿಗೆ ನಾನು ಇಷ್ಟು ಕೊಡ್ಬೇಕು ಅಥವಾ ಇವರಿಗೆ ನಾನು ಇಷ್ಟು ಕೊಟ್ಟಿದ್ದೇನೆ, ಇವ್ರು ನಂಗೆ ಇಷ್ಟು ತರಬೇಕು, ಇಷ್ಟು ಕೊಡಬೇಕು ಅಂತ ಅನ್ಕೊಂಡು ನಾವು ಕಟ್ಟಪ್ಪಣೆ ಮಾಡುವ ರೀತಿಯಲ್ಲಿ ದೇವರ ವಿಚಾರದಲ್ಲಿ ನಾವು ನೋಡೋದಾದ್ರೆ ದೇವರು ನಮ್ಗೆ ಎಷ್ಟು ಸಹಾಯ ಮಾಡಿದ್ದಾನೆ. ನಾವು ಎಷ್ಟು ಮುಯಿ ಕೊಡಬೇಕು? ಹಾಗಾದ್ರೆ ಎಷ್ಟು ಮುಯಿ ಕೊಡಬೇಕು ನಾವು ದೇವರಿಗೆ? ಕರ್ತನ ಸನ್ನಿಧಾನದಲ್ಲಿ ಪ್ರೇರೆ ನೆನಪಿಸಿಕೊಳ್ಳೋಣ. ಅದು ಸಹಾಯ ಮಾಡಿದಂತ ಕೈಗಳು ಮನುಷ್ಯರೇ ಆಗಿರಬಹುದು, ಸಹಾಯ ಮಾಡಿದಂತ ಕೈಗಳು ದೇವರೇ ಆಗಿರಬಹುದು. ಇವತ್ತಿನ ದಿವಸ ನಾವು ನೆನಪಿಸಿಕೊಳ್ಳೋದಾದ್ರೆ, ನಾವು ಒಬ್ಬರಿಗೊಬ್ಬರು ಸಹಾಯಕರಾಗಿ ನಾವು ನಿಲ್ಲೋದಾದ್ರೆ ಕರ್ತನು ನಮ್ಮನ್ನ ನಡೆಸುವಾತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ಯಾವ ರೀತಿಯಲ್ಲಿ ಯೋವಾಬನು ಅಭಿಷೇಕವು ಒಬ್ಬರಿಗೊಬ್ಬರು ಸಹಾಯ ಮಾಡುವುದಕ್ಕೆ ರಕ್ತ ಸಂಬಂಧಿಗಳು ನಿಂತಿದ್ದಾರೋ ಅದೇ ರೀತಿಯಲ್ಲಿ ನಾವು ನೋಡುವಾಗ ಇಲ್ಲಿ ಕ್ರಿಸ್ತನ ಸಹೋದರಿಗಳಾಗಿ ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡೋದಕ್ಕೆ ನಿಲ್ಲುತ್ತೇವೋ, ಒಬ್ಬರೊಬ್ಬರ ದುಃಖಕ್ಕೆ ಸ್ಪಂದನೆ ಕೊಡುವುದಕ್ಕೆ, ಒಬ್ಬೊಬ್ಬರ ಸಂತೋಷದಲ್ಲಿ ಭಾಗಿಯಾಗುವುದಕ್ಕೆ ನಾವು ನಿಲ್ಲುತ್ತೇವೋ, ಆವಾಗ ಮಾತ್ರವೇ ನಮ್ಮ ದೇವರು ನಮ್ಮ ಮನೆಯಲ್ಲೂ ಸಂತೋಷವನ್ನ ಕೊಡುವಾತನೆ, ನಮ್ಮ ಮನೆಯಲ್ಲೂ ಸಮಾಧಾನವನ್ನ ಕೊಡುವ, ನಮ್ಮ ಮನೆಯಲ್ಲೂ ಬಿಡುಗಡೆಯನ್ನ ಕೊಡುವಾತನಾಗಿದೆ. ಇಲ್ಲದೆ ಹೋದರೆ ನಮ್ಮ ಮನೆಯಲ್ಲಿ ಪ್ರೇರೆ ಯಾವಾಗ ನಮಗೆ ಒಬ್ಬರೊಬ್ಬರ ಮೇಲೆ ಕಹಿಭಾವನೆ ಇರುತ್ತೆ, ಅದು ಏನೇ ಕಂಡೀಷನ್ ಅವರೇ ಬೈದಿರ್ಲಿ, ಥೂ ಅಂತ ಬೈದಿರ್ಲಿ, ನಾವು ಥೂ ಅಂತ ಬೈದ್ರು ಅಂದ್ರೆ ಹೇಳುವಾಗ ಕರ್ದ್ರ ಅನ್ನುವ ರೀತಿಯಲ್ಲಿ ನಾವು ಯಾವ ರೀತಿಯಲ್ಲಿ ನಾವು ಅವರ ಜೊತೆ ಸಾಬಾಳುವನ್ನು ನಡ್ಕೊಂಡು ಹೋಗ್ತೇವೋ ಆ ರೀತಿಯಲ್ಲಿ ಕರ್ತನು ನಮ್ಮನ್ನ ಆಶೀರ್ವಾದ ಮಾಡುವ. ನಮ್ಮನ್ನ ಆಶೀರ್ವಾದ ಮಾಡುವವನು ಯಾವ ವ್ಯಕ್ತಿಯಲ್ಲ, ಯಾವ ಮನುಷ್ಯನ ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ,
ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಈ ಅಭಿಷೇಕ ಧೈರ್ಯದಿಂದರು ನಮ್ಮ ಜನರಿಗೋಸ್ಕರ ಹೇಳ್ತಾ ಇದ್ದೇನೆ ಇಲ್ಲಿ, ನಮ್ಮ ಜನರಿಗೋಸ್ಕರ, ನಮ್ಮ ದೇವರ ಪಟ್ಟಣಗಳಿಗೋಸ್ಕರವೂ ನಮ್ಮ ಪೌರುಷವನ್ನ ತೋರಿಸೋಣ. ಏನ್ ಹೇಳ್ತಾ ಇದ್ದಾನೆ? ತನ್ನ ಪ್ರಾಣವನ್ನು ಉಳಿಸುವುದಕ್ಕೋಸ್ಕರವಲ್ಲ ಅಭಿಷೇಕ್ ಮತ್ತು ಯೋವಾಬನು ಇಲ್ಲಿ ಹೋರಾಟ ಮಾಡ್ತಿರೋದು. ಅವರು ಹೋರಾಟ ಮಾಡ್ತಿರೋದು, ಅವರು ಯುದ್ಧ ಮಾಡ್ತಿರೋದು ಏನಕ್ಕೆ ಗೊತ್ತಾ? ನಮ್ಮ ಜನರಿಗೋಸ್ಕರವೂ ದೇವರ ಪಟ್ಟಣಗಳಿಗೋಸ್ಕರವೂ ನಮ್ಮ ಪೌರುಷವನ್ನು ತೋರಿಸೋಣ, ಯೆಹೋವನು ತನಗೆ ಸರಿ ಕಾಣುವಂಥದ್ದನ್ನು ಮಾಡಲಿ ಎಂದು ಹೇಳಿ ಅವನನ್ನು ಅಮೋನಿಯರಿಗೆ ವಿರೋಧವಾಗಿ ಕಳಿಸಿದನೆಂದು ನಾವು ಇವತ್ತಿನ ದಿವಸ ಪ್ರೇರೆ ನಾವು ಮಾಡುವಂತ ಕಾರ್ಯಗಳು ಯಾರಿಗೋಸ್ಕರ? ನಮಗೋಸ್ಕರ ಮಾತ್ರವೇ ನಾವು ಮಾಡೋದಲ್ಲ, ನಮ್ಮ ಜನರಿಗೋಸ್ಕರ, ದೇವರ ಪಟ್ಟಣಗಳಿಗೋಸ್ಕರ, ದೇವರ ರಾಜ್ಯಕ್ಕೋಸ್ಕರವಾಗಿ ನಾವು ಕಾರ್ಯವನ್ನು ಮಾಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ನಾವು ದೃಢವಾಗಿ ನಿಲ್ಲಬೇಕಾಗಿದೆ. ದೇವರ ನಮ್ಮ ಸ್ವಾರ್ಥಕ್ಕೋಸ್ಕರ ಆಗಿಲ್ಲ, ನಮ್ಮ ಸಂಪಾದನೆಗೋಸ್ಕರವಾಗಿ, ನಮ್ಮ ಹೊಟ್ಟೆಗೋಸ್ಕರವಾಗಿಲ್ಲ, ದೇವರ ರಾಜ್ಯವನ್ನ ಕಟ್ಟುವುದಕ್ಕೋಸ್ಕರವಾಗಿ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸಮಯ ಮುಗಿತಾ ಇದ್ದಾದ್ರೆ, ಸಮಯ ಮುಗಿಯುವುದಕ್ಕಿಂತ ಮುಂಚೆ ಒಂದು ಮಾತನ್ನ ಹೇಳಿ ನಾವು ಮುಗಿತು. 2ನೇ ಕೊರಿಂಥ ಬರೆದ ಪತ್ರಿಕೆ 12ನೇ ಅಧ್ಯಾಯ 14ನೇ ವಚನ. 2ನೇ ಕೊರಿಂಥ ಬರೆದ ಪತ್ರಿಕೆ 12ನೇ ಅಧ್ಯಾಯ 14ನೇ ವಚನ. ಇವತ್ತಿನ ದಿವಸ ತಂದೆ ತಾಯಿಗಳು ಸ್ವಾರ್ಥಿಗಳಾಗಿದ್ದಾರೆ, ಮಕ್ಕಳು ಸ್ವಾರ್ಥಿಗಳಾಗಿದ್ದಾರೆ. ವಾಕ್ಯ ಏನ್ ಹೇಳ್ತದೆ ಅಂದ್ರೆ, ಅದನ್ನೇ ಬಿ ಭಾಗ, 2ನೇ ಕೊರಿಂಥ ಬರೆದ ಪತ್ರಿಕೆ 12ನೇ ಅಧ್ಯಾಯ 14ನೇ ವಚನ ಬಿ ಭಾಗ. ಮಕ್ಕಳು ತಂದೆ ತಾಯಿಗಳಿಗೋಸ್ಕರ ದ್ರವ್ಯವನ್ನ ಕೂಡಿಸಿಡುವುದು ಧರ್ಮವಲ್ಲ, ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಕೂಡಿಸಿಡುವುದೇ ಧರ್ಮ. ಈ ವಾಕ್ಯವನ್ನು ನಾನು ಎಕ್ಸ್ಪ್ಲೈನ್ ಮಾಡೋದು ಬೇಡ. ಇವತ್ತಿನ ದಿವಸ ತಂದೆ ತಾಯಿಗಳು ಹೆಂಗಿದ್ದಾರೆ ಅಂತಂದ್ರೆ, ನಾನೆಲ್ಲ ಆಸ್ತಿ ಮಾಡಿಬಿಟ್ಟು ನನ್ನ ಮಕ್ಕಳಿಗೋಸ್ಕರ ಬಿಟ್ಟು ಹೋಗ್ಬೇಕಲ್ಲ ಅಂತ ಹೇಳೋರಿದ್ದಾರೆ. ನನ್ನ ಮಕ್ಕಳಿಗೋಸ್ಕರ ನಾನೇ ಯಾಕೆ ಮಾಡೋಗ್ಬೇಕು? ನನ್ನ ಮಗನಿಗೋಸ್ಕರ ನಾನೇ ಯಾಕೆ ಕಾರ್ ತೆಗೆಸ್ಕೊಡ್ಬೇಕು? ನನ್ನ ಮಗನಿಗೋಸ್ಕರ ಯಾಕೆ ನಾನು ಬೈಕ್ ತಗೊಡ್ಬೇಕು? ಅವನೇ ಮಾಡ್ಕೊಂಡಿರ್ಲಿ, ಅವನಿಗೋಸ್ಕರ ಯಾಕೆ ಕೊಡಬೇಕು ಅನ್ನೋ ರೀತಿಯ ಆಲೋಚನೆ. ಅದೇ ಒಂದು ರೀತಿಯ ಆಲೋಚನೆ. ಎರಡನೇದಾಗಿ ನೋಡುವಾಗ, ತಂದೆ ತಾಯಿಗಳು ಏನಾದರೂ ಒಳ್ಳೆದನ್ನ ಮಾಡಿ ಮಕ್ಕಳಿಗೆ ಇಡಬೇಕು, ಆದ್ರೆ ಏನ್ ಮಾಡಿಟ್ಟಿದ್ದಾರೆ ಅಂತಂದ್ರೆ, ಬೆಟ್ಟದಷ್ಟು ಸಾಲ ಮಾಡಿಟ್ಟಿದ್ದಾರೆ. ಬೆಟ್ಟದಷ್ಟು ಸಾಲ ಮಾಡಿಟ್ಟಿದ್ದಾರೆ, ಬೆಟ್ಟದಷ್ಟು ದುಷ್ಟ ಕಾರ್ಯಗಳನ್ನ ಮಾಡಿಟ್ಟಿದ್ದಾರೆ, ಬೆಟ್ಟದಷ್ಟು ಅನಾಚಾರಗಳನ್ನ ಮಾಡಿಟ್ಟಿದ್ದಾರೆ, ಬೆಟ್ಟದಷ್ಟು ಅನ್ಯಾಯಗಳನ್ನ ಮಾಡಿಟ್ಟಿದ್ದಾರೆ. ಇವತ್ತಿನ ದಿವಸ ತಂದೆ ತಾಯಿಗಳಾದ ನಾವು ಒಂದನ್ನ ತಿಳಿದುಕೊಳ್ಳಬೇರೆ, ನಮಗೆ ಒಳ್ಳೆದನ್ನ ಕೂಡಿಸಿಟ್ಟು ನಮ್ಮ ಮಕ್ಕಳಿಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರು ಕೆಟ್ಟದನ್ನ ಕೂಡಿಸಿಡೋದು ಬೇಡ ಬೇರೆ, ಕೆಟ್ಟದನ್ನ ಕೂಡಿಸಿಡೋದು. ಯಾಕಂತಂದ್ರೆ ಅನೇಕ ಮಕ್ಕಳ ಜೀವಿತದಲ್ಲಿ ಕೆಲವರು ಹೇಗೆ ಅನುಭವಿಸ್ತಿದ್ದಾರೆ ಅಂತಂದ್ರೆ, ಅವರು ಯಾವ ತಪ್ಪನ್ನು ಮಾಡಿಲ್ಲ, ಆದ್ರೆ ಅನೇಕ ಕಷ್ಟಗಳನ್ನು ಅನುಭವಿಸಿದ್ದಾರೆ. ಯಾವ ಆಸ್ತಿನೂ ಅವರಿಗೆ ಕೂಡಿಟ್ಟಿಲ್ಲ, ಆದ್ರೆ ಮಕ್ಕಳ ಒಂದು ಆದಾಯದಲ್ಲಿ ಅವರು ಕಿತ್ತು ತಿಂತಾ ಇದ್ದಾರೆ ತಂದೆ ತಾಯಿಗಳು. ಇವತ್ತಿನ ದಿವಸ ಬದಲಾವಣೆ ಆಗಬೇಕಾಗಿದೆ. ತಂದೆ ತಾಯಿಗಳು ಬದಲಾವಣೆ ಆಗದೆ ಹೋದರೆ ಕರ್ತನ ಸಾನ್ನಿಧ್ಯ ಅವರನ್ನು ಬದಲಾಯಿಸುವುದಕ್ಕೆ ಇಳಿದು ಬರುತ್ತೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಇಂತಹ ತಂದೆ ತಾಯಿಗಳ ಜೊತೆ ಯಾವ ರೀತಿಯಲ್ಲಿ ನಾವು ಜ್ಞಾನದಿಂದ ವರ್ತಿಸಬೇಕು, ಜ್ಞಾನದಿಂದ ಅವರನ್ನು ನಡೆಸಬೇಕು. ಯಾಕಂದ್ರೆ ಮಕ್ಕಳು ತಂದೆ ತಾಯಿ ಮಕ್ಕಳು ನೋಡುವಾಗ, ಇವತ್ತಿನ ದಿವಸ ಮಕ್ಕಳು ತಂದೆ ತಾಯಿ ಆಗಿದ್ದಾರೆ, ತಂದೆ ತಾಯಿ ಮಕ್ಕಳಾಗಿದ್ದಾರೆ. ಆ ಜ್ಞಾನವನ್ನು ದೇವರು ತಂದೆ ತಾಯಿಗೆ ಮಕ್ಕಳಿಗೆ ಕೊಟ್ಟಿದ್ದಾರೆ, ಆದರೆ ತಂದೆ ತಾಯಿಗೆ ಆ ಜ್ಞಾನ ಇಲ್ಲ ಅಂತ ನಾವು ನೋಡ್ತೇವೆ. ಇವತ್ತಿನ ದಿವಸ ನಾವು ಒಬ್ಬರಿಗೊಬ್ಬ ನಾವು ನಿಲ್ಲಬೇಕಾಗಿದೆ. ಆದರೆ ವಿಶೇಷವಾಗಿ ತಂದೆ ತಾಯಿಗಳು ತನ್ನ ಮಕ್ಕಳಿಗೋಸ್ಕರ ಏನಾದರೂ ನಾವು ಮಾಡಬೇಕು. ಸಾಯುವುದಕ್ಕಿಂತ ಮುಂಚಿತವಾಗಿ ನಾವು ಏನನ್ನು ಕೂಡಿಸಿಡಬೇಕು? ಒಳ್ಳೆಯದನ್ನ, ನೀತಿವಂತಿಕೆಯನ್ನು ಕೂಡಿಸಬೇಕು, ಸತ್ಕಾರ್ಯಗಳನ್ನು ಕೂಡಿಸಿಡಬೇಕು, ಒಳ್ಳೆಯ ಕಾರ್ಯಗಳನ್ನು ಕೂಡಿಸಿಡಬೇಕು, ನೀತಿ ಕಾರ್ಯಗಳನ್ನು ಕೂಡಿಸಿಡಬೇಕು. ನೀವೇನಾದರೂ ತಪ್ಪು ಮಾಡೋದಾದ್ರೆ ಅನೇಕ ದುಷ್ಟ ಕಾರ್ಯಗಳು ನಡೀತವೆ ಅನ್ನೋದನ್ನ ನಾವು ನೋಡ್ತೇವೆ. ಇವತ್ತಿನ ದಿವಸ ಈ ಸಂದೇಶವನ್ನು ಮುಗಿಸೋಣ, ಯಾಕಂದ್ರೆ ಸಮಯ ಮುಗಿತ್ತು. ಪ್ರಾರ್ಥನೆ ಮಾಡೋಣ. ಈ ಸಂದೇಶವನ್ನು ನಾನು ಸೋಮವಾರ ದಿವಸ ಮುಂದುವರಿಸ್ತೇನೆ. ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರ ನಿನ್ನ ನಾಮಕ್ಕೆ ಸ್ತೋತ್ರ. ಇವತ್ತಿನ ದಿವಸ ಈ ವಾಕ್ಯವನ್ನು ವಾಕ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಕೇಳಿ ಕರ್ತನೆ ಅದೇ ರೀತಿಯಲ್ಲಿ ಕರ್ತನೆ ನಡೆಯುವಾಗ ಒಬ್ಬೊಬ್ಬರನ್ನು ನಡೆಸೋದಕ್ಕಾಗಿ ಸ್ತೋತ್ರ. ನಾವು ಒಬ್ಬೊಬ್ಬರಿಗೆ ಸಹಾಯಕರಾಗಿ ನಿಲ್ಲುವ ಹಾಗೆ ಕರ್ತನೆ ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮ ಮನೆಯವರಿಗೋಸ್ಕರ, ನಮ್ಮ ಸಹೋದರ ಕ್ರಿಸ್ತನಲ್ಲಿರುವಂತಹ ಸಹೋದರಿಗೋಸ್ಕರ ನಾವು ಗಟ್ಟಿಯಾಗಿ ಕರ್ತನೆ ರಾಜ ಒಬ್ಬೊಬ್ಬರಿಗೆ ಸಹಾಯಕರಾಗಿ ನಿಲ್ಲುವಾಗ ನೀನು ಕಾರ್ಯ ಮಾಡು. ವಿರೋಧವಾಗಿ ಕಾರ್ಯ ಮಾಡೆಲ್ಲ ಸೈತಾನ ಕಾರ್ಯಗಳು ಲಯವಾಗಲಿ. ಯೇಸುವಿನ ನಾಮದಲ್ಲಿ ಬಿಡುಗಡೆ ಕೊಡು, ನೀನು ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಸಲ್ಲಿ ಪ್ರಾರ್ಥಿಸಿ ಹೊಂದಿಕೊಡ್ತೇನೆ ಜೀವವುಳ್ಳ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್.